ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷರಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕೆಲವೊಬ್ಬರು ಪೇಷಂಟ್ಸು ಆತಂಕದಿಂದ ಟೆನ್ಷನ್ನಿಂದ ಹಾಸ್ಪಿಟ್ಲಿಗೆ ಬರ್ತಾರೆ. ಡಾಕ್ಟ್ರೇ, ನನ್ನ ಬಿ ಪಿ ಜಾಸ್ತಿ ಆಗಿಬಿಟ್ಟಿದೆ. ಮನೆಯಲ್ಲವರು ಬಿ ಪಿ ಚೆಕ್ ಮಾಡ್ಕೊಂಡಿರ್ತಾರೆ. ಏನೋ ಕೆಲಸ ಮಾಡೋ ಅಥವಾ ಅತಿಯಾಗಿ ವ್ಯಾಯಾಮ ಮಾಡೋ, ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಆಗಿರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಬಿ ಪಿ ಚೆಕ್ ಮಾಡ್ಕೊಂಡಿರ್ತಾರೆ. ಬಿ ಪಿ ನಾರ್ಮಲ್ಗಿಂತ ಜಾಸ್ತಿ ಇರ್ತದೆ. ಅವ್ರಿಗೆ ಬಿ ಪಿ ನಾರ್ಮಲ್ ರೇಂಜ್ ಅಂದರೆ 120/80 ಅಂತ ನಾರ್ಮಲ್ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಟೆನ್ಷನ್ನಿಂದ ಬಂದು ಕೇಳ್ತಾರೆ. ಇದಕ್ಕೆ ಯಾವುದೇ ಕಾರಣವೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಅನ್ನೋದು ಒಂದು ಫಿಕ್ಸೆಡಾಗಿ ಇಷ್ಟೇ ಇರತಕ್ಕಂತಹ ಒಂದು ಸಂಖ್ಯೆ ಅಲ್ಲ. ನಮ್ಮ ದೇಹಕ್ಕೆ ಅಗತ್ಯತೆಗೆ ತಕ್ಕಂತೆ, ನಮ್ಮ ದೇಹಕ್ಕೆ ಅನುಗುಣವಾಗಿ ಆಹಾರ ವಿಹಾರ, ಜೀವನ ಶೈಲಿ, ಒತ್ತಡದ ಜೀವನ ಶೈಲಿ ಹಾಗೂ ಈ ಚಟುವಟಿಕೆಗಳಿಗೆ ತಕ್ಕಂತೆ ಈ ಒಂದು ಬ್ಲಡ್ ಪ್ರೆಷರ್ ಏರುಪೇರಾಗ್ತಾ ಇರ್ತದೆ. ಆರೋಗ್ಯವಂತನಾದ ಮನುಷ್ಯನಲ್ಲೂ ಕೆಲವೊಂದು ಬಾರಿ ಆಹಾರ ವಿಹಾರ ವ್ಯತ್ಯಾಸ ಆದಾಗ, ಅತಿಯಾದ ಒಂದು ದೈಹಿಕ ಚಟುವಟಿಕೆಗಳಲ್ಲಿ, ಅಂಥ ಒಂದು ಸಂದರ್ಭದಲ್ಲಿ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದಾಗ ಬಿ ಪಿ ಹೆಚ್ಚಾಗಿರ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆರೋಗ್ಯವಂತನಾದ ಮನುಷ್ಯನಲ್ಲೂ ರಕ್ತದೊತ್ತಡ ಯಾವ ಸಂದರ್ಭಗಳಲ್ಲಿ ಜಾಸ್ತಿ ಆಗ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಅತಿಯಾದ ಒಂದು ದೈಹಿಕ ಚಟುವಟಿಕೆಗಳು, ವ್ಯಾಯಾಮ, ಎಕ್ಸಸೈಸ್ ಮಾಡೋದ್ರಿಂದ, ತುಂಬಾ ವೆಯ್ಟ್ಸ್ನ ಎತ್ತೋದ್ರಿಂದ, ಅತಿಯಾದ ಒಂದು ರನ್ನಿಂಗ್, ಜಾಸ್ತಿ ಹೊತ್ತು ಓಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ, ಮಾಡಿಮೆಟ್ಲು ಹತ್ತಿಳಿಯೋದ್ರಿಂದ, ಇಂಥ ಒಂದು ಸಂದರ್ಭಗಳಲ್ಲಿ ನಮ್ಮ ದೇಹದ ಸ್ನಾಯುಗಳಿಗೆ, ಮಸಲ್ಗಳಿಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಬೇಕಾಗ್ತದೆ. ಆಕ್ಸಿಜನ್ನ ಸಪ್ಲೈ ಮಾಡೋದು ಬ್ಲಡ್. ಈ ಒಂದು ಬ್ಲಡ್ಡನ್ನು ಪಂಪ್ ಮಾಡಬೇಕಾಗ್ತದೆ. ಈ ಹಾರ್ಟ್ ಯಾವಾಗ ರಕ್ತವನ್ನು ಹೆಚ್ಚಾಗಿ ಪಂಪ್ ಮಾಡ್ತದೋ, ಆಕ್ಸಿಜನ್ ಅಗತ್ಯತೆಗೆ ತಕ್ಕಂತೆ ಅಂಥ ಒಂದು ಸಂದರ್ಭದಲ್ಲಿ ರಕ್ತದೊತ್ತಡ ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತದೆ. ತದನಂತರ ಕೆಲವು ಸಮಯಗಳ ನಂತರ ರಕ್ತದೊತ್ತಡ ಸ್ವಾಭಾವಿಕವಾಗಿ ನಾರ್ಮಲ್ ರೇಂಜಿಗೆ ಬರ್ತದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ತಾವು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಕೆಲವೊಂದು ಮನಸ್ಥಿತಿಗಳು, ಅತಿಯಾದ ಒಂದು ಚಿಂತೆ, ಯೋಚನೆ, ಖಿನ್ನತೆ ಅಥವಾ ಒಂದು ಆತಂಕ, ದುಗುಡ ಇರ್ಬೋದು, ಭಯ ಇರ್ಬೋದು, ಟೆನ್ಷನ್ನು, ಒತ್ತಡ, ಸ್ಟ್ರೆಸ್ ಇದ್ದ ಸಂದರ್ಭದಲ್ಲಿ ಹಾಗೂ ಅತಿಯಾದ ಒಂದು ಖುಷಿ ಇದ್ದ ಸಂದರ್ಭದಲ್ಲೂ, ಸಂಭ್ರಮದ ಒಂದು ಹ್ಯಾಪಿನೆಸ್ ಇದ್ದ ಸಂದರ್ಭದಲ್ಲೂ ನಮ್ಮ ದೇಹದಲ್ಲಿ ಅಡ್ರಿನಾಲಿನ್ ಅಂತ ಹಾರ್ಮೋನ್ ಬಿಡುಗಡೆ ಆಗ್ತದೆ. ಈ ಹಾರ್ಮೋನ್ ಏನು ಮಾಡ್ತದೆ ಅಂದರೆ ರಕ್ತ ನಾಳಗಳನ್ನು, ಬ್ಲಡ್ ವೆಸಲ್ಸ್ಗಳನ್ನು ಸ್ವಲ್ಪ ಶ್ರಿಂಕ್ ಮಾಡ್ತದೆ. ಅಂಥ ಒಂದು ಸಂದರ್ಭದಲ್ಲೂ ಸ್ವಾಭಾವಿಕವಾಗಿ ರಕ್ತದ ಒತ್ತಡ ಹೆಚ್ಚಾಗ್ತದೆ. ತದನಂತರ ನಾರ್ಮಲ್ ರೇಂಜಿಗೆ ಬರ್ತದೆ. ಇನ್ನು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಹ ಪ್ರಕೃತಿಗನುಗುಣವಾಗಿ ಆಹಾರ ವಿಹಾರ ಹಾಗೂ ನಮ್ಮ ಒಂದು ಕಾಲಕ್ಕೆ ತಕ್ಕಂಗೆ, ಒಂದು ವಾತಾವರಣದಲ್ಲಿ ಇರ್ತೀವಿ, ನಾವು ಒಂದು ಸಮಯದಲ್ಲಿ ಇರ್ತೀವಿ, ಒಂದು ಸಮಯಕ್ಕೆ ತಕ್ಕಂತೆ ತಿಂಡಿ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ರಾತ್ರಿ ಊಟ ಇರ್ಬೋದು, ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರ್ತದೆ. ನಮ್ಮ ದೇಹ ಒಂದು ಸಮಯಕ್ಕೆ ಅಡ್ಜಸ್ಟ್ ಆಗಿರ್ತದೆ. ಆಹಾರ ವಿಹಾರ ಒಂದು ನಿಗದಿತವಾದ ಒಂದು ಸಮಯಕ್ಕೆ ಅಡ್ಜಸ್ಟ್ ಆಗಿರ್ತದೆ. ಯಾವಾಗ ಇದರಲ್ಲಿ ಏರುಪೇರಾಗ್ತದೋ, ಆಹಾರ ಸೇವನೆಯಲ್ಲಿ ಏರುಪೇರಾಗ್ತದೋ ಹಾಗೂ ನಿದ್ದೆಯಲ್ಲಿ ಏರುಪೇರಾಗ್ತದೋ, ಸರ್ಕ್ಯಾಡಿಯನ್ ರಿದಮ್ ವ್ಯತ್ಯಾಸ ಆಗ್ತದೋ, ಅಂಥ ಒಂದು ಸಂದರ್ಭದಲ್ಲಿ ರಕ್ತದೊತ್ತಡ ಜಾಸ್ತಿ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ನಾಲ್ಕನೆಯದು ವೈಟ್ ಕೋಟ್ ಎಫೆಕ್ಟ್. ಕೆಲವರು ಪೇಷಂಟ್ಸ್ಗಳಿಗೆ ಹಾಸ್ಪಿಟ್ಲು ನೋಡಿದ್ರೆ ಬಿ ಪಿ ಜಾಸ್ತಿ ಆಗ್ತಿರ್ತದೆ, ಡಾಕ್ಟ್ರು ನೋಡಿದ್ರೇ ರಕ್ತದೊತ್ತಡ ಜಾಸ್ತಿ ಆಗ್ತಿರ್ತದೆ. ಆತಂಕ, ಭಯದಿಂದ ರಕ್ತದೊತ್ತಡ ಜಾಸ್ತಿ ಆಗ್ತಿರ್ತದೆ. ಮನೇಲಿ ಬಿ ಪಿ ಚೆಕ್ ಮಾಡ್ಕೊಂಡಿರ್ತಾರೆ, ನಾರ್ಮಲ್ ತೋರಿಸಿರ್ತದೆ. ಆದರೆ ಹಾಸ್ಪಿಟ್ಲಿಗೆ, ಹಾಸ್ಪಿಟ್ಲಿಗೆ ಬಂದಾಗ, ಡಾಕ್ಟ್ರನ್ನ ನೋಡಿದಾಗ ಆಟೋಮೆಟಿಕ್ಕಾಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಕಾರಣ ಅವರ ಆತಂಕ, ಭಯ, ನಕಾರಾತ್ಮಕ ಮನೋಭಾವನೆಯಿಂದ ನನಗೇನಾಗ್ಬಿಟ್ಟಿದೆಯೋ, ಹಾಸ್ಪಿಟ್ಲಿಗೆ ಬಂದಿದ್ದೀನಲ್ಲ ಅನ್ನೋ ಆ ಒಂದು ಮನೋಭಾವದಿಂದ ರಕ್ತದೊತ್ತಡ ಜಾಸ್ತಿ ಆಗ್ತದೆ. ಆದ್ದರಿಂದ ಯಾರೇ ಆಗಲಿ ಹಾಸ್ಪಿಟಲಿಗೆ ಹೋದ ತಕ್ಷಣ ಬಿ ಪಿ ಚೆಕ್ ಮಾಡಿಸ್ಕೋಬೇಡಿ. ಒಂದು 5-10 ನಿಮಿಷ ಸಮಾಧಾನವಾಗಿ ಕೂಲಾಗಿ ಕೂತ್ಕೊಂಡಿರಿ. ತದನಂತರ ಬಿ ಪಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ವಾಭಾವಿಕವಾಗಿ ನಿಮ್ಮ ರಕ್ತದೊತ್ತಡ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಇನ್ನು ಕೆಲವೊಬ್ಬರಿಗೆ ಅತಿಯಾದ ಒಂದು ಕಾಫಿ ಕುಡಿಯೋ ಅಭ್ಯಾಸ ಇರ್ತದೆ, ಅತಿಯಾದ ಒಂದು ಟೀ ಕುಡಿಯೋ ಅಭ್ಯಾಸ ಇರ್ತದೆ,
ಮಸಾಲೆ ಪದಾರ್ಥಗಳನ್ನ, ಉಪ್ಪಿನ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋ ಅಭ್ಯಾಸ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲೂ ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಅತಿಯಾಗಿ ಒಂದು AC ರೂಮಲ್ಲಿ ಇರ್ತಾರೆ, ಅಥವಾ ವಾತಾವರಣಕ್ಕೆ ತಕ್ಕಂಗೆ ಕೆಲವೊಂದು ಕಾಲಘಟ್ಟಕ್ಕೆ ತಕ್ಕಂಗೆ ಚಳಿಗಾಲದಲ್ಲಿ ರಕ್ತನಾಳಗಳು ಸ್ವಾಭಾವಿಕವಾಗಿ ಶ್ರಿಂಕ್ ಆಗ್ತದೆ, ಸಂಕುಚಿತವಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ರಕ್ತದೊತ್ತಡ ಜಾಸ್ತಿ ಆಗ್ತದೆ. ಹಾಗೂ ಈ ಒಂದು ಈ ಬಿಸಿಲು ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ರಕ್ತನಾಳಗಳು ಹಿಗ್ಗೋದ್ರಿಂದ ರಕ್ತದೊತ್ತಡ ನಾರ್ಮಲ್ನಲ್ಲಿ ಇರ್ತದೆ. ಅತಿಯಾದ ಒಂದು ತಣ್ಣನೆ ವಾತಾವರಣದಲ್ಲಿರೋದ್ರಿಂದ, ಯಾವಾಗಲೂ AC ರೂಮಲ್ಲಿರೋದ್ರಿಂದ ರಕ್ತದೊತ್ತಡ ಜಾಸ್ತಿ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಾಭಾವಿಕವಾಗಿ ಸ್ವಲ್ಪ BP ಜಾಸ್ತಿ ಇರ್ತದೆ, ಮಧ್ಯಾಹ್ನದ ಸಮಯದಲ್ಲಿ ನಾರ್ಮಲ್ ಇರ್ತದೆ. ಇನ್ನು ಗಾಢವಾದ ನಿದ್ದೆನಲ್ಲಿ BP ನಾರ್ಮಲ್ ರೇಂಜಲ್ಲಿರ್ತದೆ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಎಲ್ಲೋ ಒಂದು ಸಭೆ ಸಮಾರಂಭದಲ್ಲೋ ಮೀಟಿಂಗಲ್ಲಿರ್ತಾರೆ, ಯಾವುದೋ ಒಂದು ಕಾರಣದಿಂದ ಅವರ ಮೂತ್ರ ವಿಸರ್ಜನೆಯನ್ನು ತಡೆದು ಇಟ್ಕೊಂಡಿರ್ತಾರೆ. ಯಾವಾಗ ಈ ಮೂತ್ರ ವಿಸರ್ಜನೆ ಆಗೋದನ್ನು ಅವರು ಒತ್ತಾಯಪೂರ್ವಕವಾಗಿ ತಡೆದಿಟ್ಕೊಂಡಿರ್ತಾರೋ, ಬ್ಲ್ಯಾಡರ್ ಫುಲ್ ಆಗಿರ್ತದೋ, ಯೂರಿನರಿ ಬ್ಲ್ಯಾಡರ್ ಫುಲ್ ಆಗಿದ್ದ ಸಂದರ್ಭದಲ್ಲಿ ಈ ಒಂದು ಬ್ಲ್ಯಾಡರ್ ನರಗಳ ಮೇಲೆ ಪ್ರೆಷರ್ ಬೀಳ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವ ಸಾಧ್ಯತೆಗಳಿರ್ತದೆ. BP ಚೆಕ್ ಮಾಡಿಕೊಂಡ್ರೆ ಹೆಚ್ಚಾಗಿರ್ತದೆ. ಸ್ವಾಭಾವಿಕವಾಗಿ 10ರಿಂದ 15 ಕೌಂಟ್ ಜಾಸ್ತಿ ಇರ್ತದೆ. ಇನ್ನು ನಿರ್ಜಲೀಕರಣ, ನೀರಿನ ಅಂಶ ಕಡಿಮೆ ಆಗಿರ್ತದೆ ದೇಹದಲ್ಲಿ, ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ರಕ್ತನೂ ಕಡಿಮೆ ಆಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲೂ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾರ್ಮಲ್ ಮನುಷ್ಯನಲ್ಲೂ, ಆರೋಗ್ಯವಂತನಾದ ಮನುಷ್ಯನಲ್ಲೂ ಕೆಲವೊಂದು ಸಂದರ್ಭಗಳಲ್ಲಿ, ಆಹಾರ ವಿಹಾರಗಳಲ್ಲಿ, ಅವರ ದಿನಚರಿ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆದಾಗ ರಕ್ತದೊತ್ತಡ ಏರುಪೇರಾಗ್ತಾ ಇರ್ತದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯನ್ನು ಆರೋಗ್ಯದ ಒಂದು ವಿಷಯವನ್ನು ಮನದಲ್ಲಿಟ್ಟುಕೊಂಡು ತಮಗೆ ಇವನ್ನ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ರಕ್ತದ ಒತ್ತಡ BP ಜಾಸ್ತಿ ಇದ್ದಾಗ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹತ್ತಿರವಿರತಕ್ಕಂಥ ತಜ್ಞ ವೈದ್ಯರನ್ನು ಭೇಟಿಯಾಗಿ ಬ್ಲಡ್ ಪ್ರೆಷರ್ನ ಅವಾಗವಾಗ ಚೆಕ್ ಮಾಡಿಸ್ಕೊತಾ ಇರಿ. ಒಂದು ಸಣ್ಣ ಡೈರಿ ಇಟ್ಕೊಳ್ಳಿ, ಕಾಲಕ್ಕೆ ತಕ್ಕಂಗೆ ಡೇಟನ್ನ ಮೆನ್ಷನ್ ಮಾಡಿ BP ಎಷ್ಟಿದೆ ಅನ್ನೋದನ್ನು ಎಂಟ್ರಿ ಮಾಡಿಸ್ತಾ ಇರಿ. ಇದರಿಂದ ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಒಂದು ಕಾಳಜಿಯನ್ನು ತೋರಿಸ್ತದೆ. ಜಾಸ್ತಿ ಆಗಿದ್ದಾಗ ನೀವೇ ಆಹಾರದಲ್ಲಿ ಅಥವಾ ನಿಮ್ಮ ಜೀವನ ಶೈಲಿಯಲ್ಲಿನೇ ಸರಿ ಮಾಡಿಕೊಂಡು ಬ್ಲಡ್ ಪ್ರೆಷರ್ನ ನಾರ್ಮಲಿಗೆ ತರ್ಬೋದು. ಅತಿಯಾಗಿ ಒಂದು ಆತಂಕ ಇಲ್ಲದಲೇ ನೀವು ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.